ನಮಸ್ಕಾರ, ನಾನು ಶಿವಕುಮಾರ್. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಚಾಪ್ಟರ್ 3 ಎಕ್ಸಸೈಸ್ 3.2. ಓಕೆ, ಸೊ ಸೆಕೆಂಡ್ ಮೇನ್ ಕ್ವೆಶನ್. ಪ್ರೀವಿಯಸ್ ಕ್ಲಾಸಸ್ನಲ್ಲಿ ನಾವು ಎಕ್ಸಸೈಸ್ 3.2ದು ಫಸ್ಟ್ ಮೇನಲ್ಲಿ 1 to 6 ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ವಿ. ಸೊ 1 to 6 ಕಂಪ್ಲೀಟ್ ಆಗಿತ್ತು. ಸೊ ಡೈರೆಕ್ಟ್ಲಿ ಸೆಕೆಂಡ್ ಕ್ವೆಶನ್. ಕ್ವೆಶನ್ ಏನು ಹೇಳುತ್ತೆ? 2x plus 3y equal to 1. ಒಂದು ಇಕ್ವೇಶನ್ ಇದೆ, 2x plus 3y equal to 11. ಓಕೆ, ಸೊ 2x minus 4y equal to minus 24. ಬಿಡಿಸಿರಿ ಮತ್ತು ಇದರಿಂದ y equal to mx plus 3 ರಲ್ಲಿ m ನ ಬೆಲೆಯನ್ನು ಕಂಡುಹಿಡಿಯಿರಿ. ಸಾಲ್ವ್ 2x plus 3y equal to 11 and 2x minus 4y equal to minus 24. And hence find the value of m for which y equal to mx plus 3. ಫಸ್ಟ್ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎರಡು ಇಕ್ವೇಶನ್ನ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಆದೇಶ. ಓಕೆ, ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಸೊ ಡೈರೆಕ್ಟ್ ಇಕ್ವೇಶನ್ ಸಾಲ್ವ್ ಮಾಡೋಣ. 2x plus 3y equal to 11. ಓಕೆ, ಸೊ ಇದು ಇಕ್ವೇಶನ್ 1 ಆಯಿತು. ಸೊ 2x minus 4y equal to minus 24. Second. So simplify equation 1. So 2x plus 3y equal to 11. So 2x ನ ಇಲ್ಲೇ ಇರಿಸ್ತೀವಿ, ಈ 3y ನ ಈ ಕಡೆ ತಗೊಂಡು ಹೋಗ್ತಾ ಇದೀವಿ. 11 minus 3y. ಕ್ಲಿಯರ್? ಸೊ ನಾವು ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡೋ ನೆಸೆಸಿಟಿ ಇಲ್ಲ, ಯಾಕಂದರೆ ಸೆಕೆಂಡ್ ಇಕ್ವೇಶನಲ್ಲಿ ಆಲ್ರೆಡಿ 2x ಇದೆ. ಸೊ 2x ಬದಲಿ ನಾನು ಡೈರೆಕ್ಟ್ಲಿ 11 minus 3y ಹಾಕ್ಬೋದು. ಓಕೆ, ನೀವು ಮತ್ತೆ ಇದನ್ನ ಇದ್ರ ಜೊತೆ ಕೆಳಗಡೆ ತೊಗೊಂಬಂದು ಆಮೇಲೆ ಮತ್ತೆ ಇದನ್ನ ಎರಡನ್ನೂ ಡಿವೈಡ್ ಮಾಡಿದ್ರು ಅಷ್ಟೇ ಬರುತ್ತೆ. ಓಕೆ, ಸೊ ಎರಡನ್ನು ತೋರಿಸಿರ್ತೀನಿ ನಿಮಗೆ. ಎಕ್ಸ್ ಈಕ್ವಲ್ ಟು 11 minus 3y ಹೋಲ್ ಡಿವೈಡೆಡ್ ಬೈ 2. ಓಕೆ, ಸೊ ಇದನ್ನು ಇಲ್ಲಿ ತೋರಿಸ್ತೀನಿ. ಸೊ 2. ಓಕೆ, ಸೇಮ್ ಇದರಲ್ಲೇ ಮಾಡಿಬಿಡೋಣ. ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಇಕ್ವೇಶನ್ 2. ಇಕ್ವೇಶನ್ 2ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. 2x minus 4y equal to minus 24. ಓಕೆ, ಸೊ 2 ಇಂಟು ಎಕ್ಸ್ ಬದಲಿ 11 minus 3y ಅಪಾನ್, ಸೊ ನಾನು ಮುಂಚೆ ಹೇಳಿದ ಥರ minus 4y equal to minus 24. ಸೊ ಈ 2ನ ಡಿವೈಡ್ ಮಾಡ್ತೀವಿ. ಸೊ 11 minus 3y minus 4y equal to minus 24. ಎರಡು ಸಿಂಬಲ್ ಸೇಮ್ ಇದೆ. ಸೊ 11 minus 3 plus 4 is 7y. ಯಾಕಂದರೆ ಸಿಂಬಲ್ ಸೇಮ್ ಇದ್ದಾಗ ನಾವು ಆ್ಯಡ್ ಮಾಡ್ತೀವಿ, ಮೈನಸ್ ಸಿಂಬಲ್ ಕಂಟಿನ್ಯೂ ಆಗುತ್ತೆ. minus 24. ಸೊ ಈ 11 ಈ ಕಡೆ ಬಂದಾಗ ಪ್ಲಸ್ ಜೊತೆಗೆ. ಕ್ಲಿಯರ್? ಸೊ minus 7y ಈಕ್ವಲ್ ಟು ಈ ಪ್ಲಸ್ 11 ಈ ಕಡೆ ಬರ್ತಾ ಇದೆ, minus 24 minus 11. minus 7y ಈಕ್ವಲ್ ಟು ಮೈನಸ್ ಮೈನಸ್ ಆಗಿ ಉಳಿಯುತ್ತೆ, ಆ್ಯಡ್ ಆಗುತ್ತೆ ವ್ಯಾಲ್ಯೂಸ್. 4 plus 1 is 5, 2 plus 1 is 3. minus 7 minus y ಈಕ್ವಲ್ ಟು ಈ 7 ಇದ್ರ ಜೊತೆಗೆ ಡಿವಿಷನಲ್ಲಿ ಬರುತ್ತೆ, minus 35 on 7. 7 1 7 5 ಸೊ minus y ಈಕ್ವಲ್ ಟು minus 5. ಈ ಮೈನಸ್ನ ತೆಗೀತು. ಕ್ಲಿಯರ್? ಸೊ y ವ್ಯಾಲ್ಯೂ is 5. Substitute value of y in equation 1. ಇಕ್ವೇಶನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಅವ್ರ ಇಕ್ವೇಶನ್ 2 ಎರಡರಲ್ಲೂ ಅದೇ ವ್ಯಾಲ್ಯೂನೇ ಬರುತ್ತೆ. ಇಕ್ವೇಶನ್ 1 ಏನಿದೆ, 2x plus 3y equal to 11. ಸೊ y ವ್ಯಾಲ್ಯೂ ಎಷ್ಟಿದೆ? 2x plus 3 into 5 equal to 11.
2x plus 3 5 15 equal to 11. ಈ ಪ್ಲಸ್ 15 ಈ ಕಡೆ ಹೋದಾಗ 2x equal to 11 minus 2x equal to, so greater number symbol minus ಇದೆ, minus 15 minus 11 is 4. x equal to minus 4 upon 2. 2 1s 2 2s, so x value equal to minus 2. ಎರಡು ಸಿಕ್ತಾ? ಸೊ ಇದರಿಂದ ನಮ್ಮ ಕ್ವೆಶನ್ ಸಾಲ್ವ್ ಆಯಿತು ಅಂತ ಅನ್ಕೋಬೇಡಿ, ಆ್ಯಕ್ಚುಯಲ್ ಕ್ವೆಶನ್ ಇನ್ನೊಂದಿದೆ. ಸೊ ಫೈಂಡ್ ವ್ಯಾಲ್ಯೂ ಆಫ್ ಎಮ್. ಫೈಂಡ್ ವ್ಯಾಲ್ಯೂ ಆಫ್ ಎಮ್. ಈ ಇಕ್ವೇಷನಲ್ಲಿ y is equal to mx plus, ಇದು ಸ್ಟ್ರೇಟ್ ಲೈನಿಂದ ಇಕ್ವೇಷನ್. ಸೊ y ವ್ಯಾಲ್ಯೂ ಇಸ್ 5, m ಇಂಟು x ವ್ಯಾಲ್ಯೂ ಇಸ್ minus 2 plus 3. ಕ್ಲಿಯರ್? ಸೊ ಈ 3 ಇಲ್ಲಿಂದ ಶಿಫ್ಟ್ ಆಗಿ ಇದ್ರ ಜೊತೆ ಹೋದಾಗ 5 ಮೈನಸ್ ಪ್ಲಸ್ 3 ಇರೋದು minus 3 ಆಗುತ್ತೆ, ಈಕ್ವಲ್ ಟು m ಇಂಟು 3. 5 minus 3 is 2 equal to, ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಈಕ್ವಲ್ ಟು 2m ಆರ್ 2. ಈ 2 ಇದ್ರ ಜೊತೆ ಡಿವೈಡಲ್ಲಿ ಬರುತ್ತೆ, ಈಕ್ವಲ್ ಟು 2 ಈಕ್ವಲ್ ಟು ಮೈನಸ್. ಸೊ 2 1s 2 1s, ಸೊ ಈ ಮೈನಸ್ ಇದ್ರ ಜೊತೆಗೆ minus 1, ಈ ಮೈನಸ್ ಇಲ್ಲಿ ಹೋಯಿತು. ಸೊ m ವ್ಯಾಲ್ಯೂ ಇಸ್ minus 1. ಇದೇ ನಮ್ಮ ಆನ್ಸರ್. ಓಕೆ, ಸೊ ಯೂಶ್ವಲಿ ಇದು 3 ಮಾರ್ಕ್ಸ್ ಬರುತ್ತೆ, ಸಬ್ಸ್ಟಿಟ್ಯೂಷನ್ ಮೆಥಡ್. ಕ್ಲಿಯರ್? ಆ್ಯಂಡ್ ಗ್ರಾಫಿಕಲ್ನಲ್ಲಿ ಒಂದು 4 ಮಾರ್ಕ್ಸ್ ಕ್ವೆಶನ್ ಬರುತ್ತೆ, ದಟ್ ಈಸ್ ಫಾರ್ ಗ್ರಾಫ್. ಸೊ ಲೈನ್ಸ್ ಇಂಟರ್ಸೆಕ್ಟ್ ಆಗ್ತಾ ಇರುತ್ತೆ ಇದರಲ್ಲಿ. ಓಕೆ, ಥ್ಯಾಂಕ್ ಯು.